ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಏನು ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಹುಣ್ಸೆಹಣ್ಣು ಚಿತ್ರಾನ್ನ ಹಾಗೂ ತಿಳಿ ಸಾಂಬಾರು, ಬೇಳೆ ತಿಳಿ ಸಾಂಬಾರು. ಬೆಳಿಗ್ಗೆ ಟಿಫನ್ ಹಾಗೂ ಮಧ್ಯಾಹ್ನ ಲಂಚ್ 2 ಟೈಮದು ಮಾಡ್ಕೊಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎರಡೂ ತುಂಬ ಈಸಿಯಾಗಿದೆ. ಹಾಗಾಗಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 2 ಟೀ ಸ್ಪೂನು ಪೆಪ್ಪರ್ ಅಂದರೆ ಮೆಣಸಿನ್ಕಾಳು ಹಾಕ್ಕೊತಾ ಇದ್ದೀನಿ. 2 ಟೀ ಸ್ಪೂನ್ ಬಂದು ನಾನು ಹಾಕ್ಕೊತಾ ಇರೋದು. ಈಗ 1 ಟೀ ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು 2 ಟೀ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನಾನು ಸ್ಪೂನ್ ಹಾಕ್ತಾಯಿಲ್ಲ, ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಅಂದರೆ ಹಾಫ್ ಬರುತ್ತೆ. ಹಂಗಾಗಿ ನೀವು ಲೆಕ್ಕ ತೊಗೊಳ್ಳೋದಾದರೆ 1 ಸ್ಪೂನ್ ಅಂತಲೇ ಲೆಕ್ಕ ತೊಗೋಬೋದು. ನಾನು ಈ ಥರ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ತೊಗೊತಾ ಇದ್ದೀನಿ. ಮೆಂತ್ಯ ಕಹಿ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಈಗ ಇಷ್ಟನ್ನು ಫ್ರೈ ಮಾಡ್ಕೊಬೇಕು, ಡ್ರೈ ಫ್ರೈ ಮಾಡ್ಕೊಬೇಕು. ಈಗ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಡ್ರೈ ಫ್ರೈ ಆದಮೇಲೆ ನೀಟಾಗಿ ಚಟಪಟ ಅಂತ ಸಿಡಿದ್ರೆ ಸಾಕು, ಅದನ್ನು ಆಫ್ ಮಾಡ್ಕೊಂಬಿಡೋಣ. ಈಗ ನೋಡಿ, ಈಗ ಆಲ್ರೆಡಿ ಸಿಡ್ದಾಗಿದೆ. ಈಗ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು 1 ಸ್ಪೂನಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ, ಬಿಳಿ ಎಳ್ಳು. ನಿಮಗೆ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕ್ಕೊಳ್ಳಿ, ಕಪ್ಪು ಎಳ್ಳಿದ್ರೆ ಕಪ್ಪು ಎಳ್ಳಾದರೂ ಹಾಕ್ಕೊಳ್ಳಿ. ಈಗ ಬಿಳಿ ಎಳ್ಳು 1 ಸ್ಪೂನ್ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಸೀದೋಗಿಬಿಡುತ್ತೆ ಬೇಗ. ಹಾಗಾಗಿ ಅದನ್ನು ಆರ್ಲಿಕ್ಕೆ ಬಿಟ್ಟಿದ್ದೀನಿ. ಈಗ ನೆಕ್ಸ್ಟು ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ. ಒಂದು ಇಡಿಯಷ್ಟು, ಒಂದು ಮುಷ್ಟಿಯಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. 1 ಮುಷ್ಟಿಯಷ್ಟು ಸಾಕು, ಜಾಸ್ತಿ ಬೇಡ. ಇದನ್ನ ಗೊಜ್ಜನ್ನ 4ರಿಂದ 5 ಜನ ಆರಾಮಾಗಿ ಊಟ ಮಾಡ್ಬೋದು, ತಿಂಡಿ ಮಾಡ್ಬೋದು. ಹಂಗಾಗಿ ಇದನ್ನು 2 ನಿಮಿಷ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಅದು ನೆನೀತಾ ಇರಲಿ. ಒಂದು ಕಡೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡ್ವಲ್ಲ, ಈಗ ಅದನ್ನು ಕುಟ್ಕೊತಾ ಇದ್ದೀನಿ ಕುಟ್ಟಾಣಿಗೆ ಹಾಕ್ಕೊಂಡು. ನಿಮಗೆ ಕುಟ್ಟಾಣಿ ಇಲ್ಲ, ಕುಟ್ಟಕ್ಕೆ ಟೈಮ್ ಇಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಗರನ್ಸ್ಕೊಬೋದು, ಸ್ವಲ್ಪ ಪುಡಿ ಮಾಡ್ಕೊಬೋದು. ನಾನು ಸ್ವಲ್ಪ ನ್ಯಾಚುರಲಾಗಿ ಚೆನ್ನಾಗಾಗಲಿ ಅಂತ ಹೇಳಿ ನಾನು ಕೈಯಲ್ಲಿ ಕುಟ್ಟಾಣಿಲೇ ಕುಟ್ಕೊತಾ ಇದ್ದೀನಿ. ನೋಡಿ, ಇದಿಷ್ಟು ನೈಸ್ ಆದರೆ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತರಿಯಾಗಿ, ತೀರ ನೈಸು ಬೇಡ, ಈ ಥರ ತರಿಯಾಗಾದರೆ ಸ್ವಲ್ಪ ಸಾಕು. ಇದನ್ನು ನೀಟಾಗಿ ಒಂದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಇಷ್ಟಾದರೆ ಸಾಕು. ಈಗ ನೆಕ್ಸ್ಟು ನಾವು ಆಲ್ರೆಡಿ ಹುಳಿ ಕಲ್ಸೋಕೆ ಇಟ್ಕೊಂಡಿದ್ವಲ್ಲ, ಹುಣ್ಸೆಹಣ್ಣು ಹುಳಿ, ಅದನ್ನು ನೀಟಾಗಿ ಕಿವುಚ್ಕೋಬೇಕು. ಯಾಕಂದರೆ ಹುಳಿ ಅಂಶ ಜಾಸ್ತಿ ಬಿಟ್ಟಿರುತ್ತೆ, ಈಗ ನೀರಲ್ಲಿ ನೆಂದಿರುತ್ತಲ್ಲ, ಹಾಗಾಗಿ ನೀಟಾಗಿ ಕಿವುಚ್ಕೋತಾ ಇದ್ದೀನಿ ನೋಡಿ. ಈಗ ಕಿವುಚಿ ಅದನ್ನು ರಸ ತೆಗೆದಿಟ್ಕೊಂಡಿದ್ದೀನಿ, ಸಿಪ್ಪೆ ಎಲ್ಲ ತೆಗೆದಾಕಿ ರಸ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದು ಒಗ್ಗರಣೆಗೆ, ಹಾಗಾಗಿ ಸಾಸಿವೆ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಯಾಕೆ ಕಡಲೆಬೀಜ ಹಾಕ್ಕೊಂಡೆ ಅಂದರೆ ಸ್ವಲ್ಪ ಬೇಯಬೇಕಲ್ಲ ಕಡಲೆಬೀಜ, ಹಾಗಾಗಿ ಫಸ್ಟ್ ಕಡಲೆಬೀಜನೇ ಹಾಕ್ಕೊಂಡಿದ್ದೀನಿ. ಈಗ 2-3 ಫ್ರೈ ಮಾಡ್ಕೊತಾ ಇದ್ದೀನಿ. ಇದು 3 ಫ್ರೈ ಆದಮೇಲೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದು ನೀಟಾಗಿ ಬಿಡ್ಸಿ ಹಾಕ್ಕೊತಾ ಇದ್ದೀನಿ. ನೀವು ಜಜ್ಜಿ ಹಾಕೊಳ್ಳೋದಾರೆ ಹಾಗೆ ಹಾಕ್ಕೋಬೋದು. ಈಗ ಅದಾದಮೇಲೆ ನೆಕ್ಸ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾವು ಹೇಗೆ ಪುಳಿಯೋಗರೆಗೆಲ್ಲ ಫ್ರೈ ಮಾಡ್ಕೊತೀವಿ ಅದೇ ರೀತಿಯೇ ಸೇಮ್ ಅದೇ ಥರ ಫ್ರೈ ಮಾಡ್ಕೊಬೇಕು. ಈಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರನೇ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆ ಸಿಡಿಯುತ್ತೆ, ಸ್ವಲ್ಪ ದೂರ ನಿಂತ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಗುಂಟೂರಿದ್ರೆ ಗುಂಟೂರು ಹಾಕೊಳ್ಳಿ, ಬ್ಯಾಡ್ಗೆ ಇದ್ದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಹಸಿ ಕರಿಬೇವು ಇದ್ದರೆ ತುಂಬ ಚೆನ್ನಾಗುತ್ತೆ ಟೇಸ್ಟು, ಹಾಗಾಗಿ ಹಸಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರ ಫ್ರೈ ಆಗಬೇಕು, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಸ್ವಲ್ಪ ರುಚಿ ಜಾಸ್ತಿ ಆಗಬೇಕಂದ್ರೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಈ ಹಿಂಗೆ ಹಾಕಿದ್ಮೇಲೆ 2 ನಿಮಿಷ ಫ್ರೈ ಮಾಡ್ಕೊಬೇಕು, ಜಾಸ್ತಿ ಫ್ರೈ ಮಾಡಬಾರ್ದು. ಹಿಂಗೆ ಹಾಕಿದ್ಮೇಲೆ ಹಾಗೆ 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹುಣ್ಸೆಹಣ್ಣು ರಸ ತೆಗೆದಿಟ್ಕೊಂಡಿದ್ದೆನಲ್ಲ, ಆ ಹುಣ್ಸೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ಈ ಹುಣ್ಸೆಹಣ್ಣು ರಸ ಹಾಕಿದ್ಮೇಲೆ ಸ್ವಲ್ಪ ಕುದಿಯೋಕೆ ಬಿಡಬೇಕು ನೋಡಿ. ಈಗ ಹಾಕ್ಕೊತಾ ಇದ್ದೀನಿ ಹುಣ್ಸೆಹಣ್ಣು ರಸ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಯಾಕೆಂದರೆ ಹುಳಿ ಅಂಶ ಎಲ್ಲ ಹಸಿ ಇರುತ್ತೆ, ಹಾಗಾಗಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. 1-2 ನಿಮಿಷ ನೀಟಾಗಿ ಬೇಯಿಸ್ಕೊಬೇಕು. ಈಗ ಬೇಯೋ ಮುಂಚೆ ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು, ಏಕೆಂದರೆ ಹುಳಿ ಎಲ್ಲ ಚೆನ್ನಾಗಿ ಬೇಯಲಿ ಅಂತ, ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಉಪ್ಪು ಹಾಕಿ 1-2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಕುದಿ ಚೆನ್ನಾಗಿ ಬರಲಿ ಅಂತ ಪ್ಲೇಟ್ ಮುಚ್ಚಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ.
ಈಗ ಆಲ್ರೆಡಿ ಕುದ್ದಿದೆ ಅಲ್ವ, ನಾವು ಆಲ್ರೆಡಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಪುಡಿನ ಹಾಕೊತಾ ಇದ್ದೀವಿ. ಈಗ ಅದನ್ನು ಹಾಕಿ ನೀಟಾಗಿ ಕೈ ಹಿಡಿದು ತಿರುಗಿಸ್ಕೊಬೇಕು. ಬೇಗ ತಿರುಗಿಸ್ಕೊಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ. ಆ ಪೌಡ್ರು ನಾವೇನು ಹಾಕಿದ್ದೀವೋ ಅದು ಪೌಡ್ರು ಗಂಟಾಗಿಬಿಡುತ್ತೆ, ಹಂಗಾಗಿ ತಿರುಗಿಸ್ಕೊಬೇಕು. ಈಗ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ. ಈಗ ತಿರುಗಿಸ್ಕೊಂಡಾದ್ಮೇಲೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಒಂದು 2 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಹುಣ್ಸೆಹಣ್ಣು ಚಿತ್ರಾನ್ನಕ್ಕೆ ಅರಿಶಿನ ಇದ್ರೇ ಸ್ವಲ್ಪ ಕಲ್ಲರು ಚೇಂಜ್ ಆಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಂಗಾಗಿ ಒಂದು 2 ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸಿ ಒಂದು 2 ನಿಮಿಷ ಕುದಿಸಿ ಆಫ್ ಮಾಡಿದ್ರೆ ಗೊಜ್ಜು ರೆಡಿ ಆಗುತ್ತೆ. ಚೆನ್ನಾಗಿ ಕುದೀತಾ ಇದೆ ಇವಾಗ. ಈಗ ಚೆನ್ನಾಗಿ ಕುದ್ಮೇಲೆ ತೆಳು ಇದೆ ಅಂತ ಅಂದ್ಕೋಬೇಡಿ. ತೆಳು ಏನಕ್ಕಿದೆ ಅಂದರೆ ಒಂದು 2 ನಿಮಿಷ ಆರಿದ್ರೆ ನೀಟಾಗಿ ಗಟ್ಟಿ ಆಗುತ್ತೆ. ಹಾಗಾಗಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡ್ಕೊತಾ ಇದ್ದೀನಿ ತಿರುಗಿಸ್ಕೊಂಡು. ಈಗ ಆರಿದ್ಮೇಲೆ ತುಂಬ ಗಟ್ಟಿ ಆಗುತ್ತೆ, ಅದು ನಮ್ಗೆ ಯಾವ ಥರ ಬೇಕೋ ಆ ಥರ ಗಟ್ಟಿಯಾಗಿ ಆಗುತ್ತೆ. ಈಗ ಒಂದು 2 ನಿಮಿಷ ಬಿಟ್ಟರೆ ಅದೇ ಗಟ್ಟಿಯಾಗಿಬಿಡುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈಗ ಚಳಿಗಾಲಕ್ಕಂತೂ, ಈಗ ಮಳೆ ವೆದರ್ಗಂತೂ ಸಖತ್ತಾಗಿರುತ್ತೆ. ಹುಳಿಯಾಗಿ ಬಿಸಿ ಬಿಸಿಯಾಗಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ ಅಂತ. ಇದೇ ಥರ ಸ್ವಲ್ಪ ಆರಿದ್ರೆ ಚೆನ್ನಾಗಿ ಗಟ್ಟಿಯಾಗುತ್ತೆ. ಹಾಗಾಗಿ ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೂ ಚಳಿಗೂ ಅದಕ್ಕೂ ಸಕ್ಕತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮಕ್ಕಳಿಗೆ ಸ್ಕೂಲ್ಗೆ ಬಾಕ್ಸ್ಗಿರ್ಬೋದು, ಲಂಚಿಗಿರ್ಬೋದು ಸಕ್ಕತ್ತಾಗಿರುತ್ತೆ. ಟಿಫನ್ನು ಲಂಚ್ ಎಲ್ಲದಕ್ಕೂ ಸಕ್ಕತ್ತಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂತ. ನೀವೊಮ್ಮೆ ಮನೇಲಿ ಮಾಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಮರಿಬೇಡಿ. ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಲ್ಲರ್ ಅಂತೂ ಸಖತ್ತಾಗಿದೆ. ಸೇಮ್ ಪುಳಿಯೋಗರೆ ಥರನೇ ಬರುತ್ತೆ, ಆದರೆ ಇದು ಹುಣ್ಸೆಹಣ್ಣು ಚಿತ್ರಾನ್ನ ಅಂತ. ವಾವ್, ತುಂಬ ಚೆನ್ನಾಗಿದೆ ಅಲ್ವಾ. ಈಗ ನೆಕ್ಸ್ಟು ಮಧ್ಯಾಹ್ನ ಲಂಚಿಗೆ ಸಾಂಬಾರು ಮಾಡೋಣ ಬನ್ನಿ. ತಿಳಿ ಸಾಂಬಾರು ಸಖತ್ತಾಗಿದೆ. ಈಗಿನ ವೆದರ್ಗೆ ಸಖತ್ತಾಗಿರುತ್ತೆ. ಬನ್ನಿ ಮೊದಲಿಗೆ ಬೇಳೆ ತೊಗೊಂಡಿದ್ದೀನಿ. ನಾನು 2 ಥರ ಬೇಳೆ ತೊಗೊಂಡಿದ್ದೀನಿ. 2 ಅರ್ಧ ಕಪ್ ತೊಗೊಂಡಿದ್ದೀನಿ. ಈಗ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ನಮ್ಗೆ ಎಷ್ಟು ನೀರು ಬೇಕು ಬೇಳೆ ಬೇಯಕ್ಕೆ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಉಕ್ಕುತ್ತೆ, ಹಾಗಾಗಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸಣ್ಣಗೆ ದಪ್ಪ ಸೈಜು 2 ಟೊಮೊಟೊ ತೊಗೊಳ್ಳಿ. ಸಣ್ಣದಾದರೆ 3 ಟೊಮೊಟೊ ತೊಗೊಳ್ಳಿ. ನಾನು ದಪ್ಪ ಸೈಜ್ 2 ಟೊಮೊಟೊ ತೊಗೊಂಡು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೀಡಿಯಮಾಗಿ. ಹಾಕ್ಕೊಂಡು ಒಂದು 4 ವಿಸಲ್ ಹಾಕ್ಸ್ಕೊತಾ ಇದ್ದೀನಿ. ಈಗ ಅದು 4 ವಿಸಲ್ ಆಗೋ ತನಕ ನೆಕ್ಸ್ಟು ಒಂದು ಕಡೆ ಪ್ಯಾನ್ ಇಟ್ಕೊಂಡಿದ್ದೀನಿ. 2 ಟೀ ಸ್ಪೂನು ಮೆಣಸುಕಾಳು, 2 ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೈ ಮಾಡ್ಕೋಬೇಕು, ಆಯಿಲು ಏನೂ ಹಾಕ್ಬಾರ್ದು. ಈಗ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಫ್ರೈ ಆಗಿದೆ. ಇದು ಚಟಪಟ ಅಂದಮೇಲೆ ಆಫ್ ಮಾಡ್ಕೊಬೇಕು. ನೋಡಿ ಇದು ಕಾಣ್ತಾ ಇದೆ ಚಟಪಟ ಅಂತ. ಈ ಥರ ಆದಮೇಲೆ ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿ ಒಂದು 2 ನಿಮಿಷ ಆರಾಗಿ ಬಿಡೋಣ. ಆರಾಗಿ ಬಿಟ್ಟಮೇಲೆ ನೆಕ್ಸ್ಟ್ ಇದನ್ನ ಕುಟ್ಟಾಣಿಗೆ ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ. ನೀವು ಕುಟ್ಟಾಣಿಗೆ ಹಾಕ್ಕೊಂಡು ಕುಟ್ಟಲಿಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನೀವು ಪುಡಿ ಮಾಡ್ಕೋಬೋದು. ನಾನು ಕುಟ್ಟಾಣಿಯಲ್ಲಿ ಹಾಕ್ಕೋತೀನಿ, ನ್ಯಾಚುರಲಾಗಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಈಗ ಅದನ್ನು ಕುಟ್ಟಾದ್ಮೇಲೆ ನೆಕ್ಸ್ಟು ಕುಕ್ಕರ್ ವಿಸಲ್ ಆಗಿದೆ, 4 ವಿಸಲ್ಲು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇಷ್ಟು ಬೆಂದರೆ ಸಾಕು, ಜಾಸ್ತಿ ಏನು ಬೇಡ, ಈ ಥರ ಆದರೆ ಸಾಕು. ಈಗ ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ಸ್ವಲ್ಪ ಮೇಲ್ಗಡೆ ನೀರು ಇದೆಯಲ್ಲ, ಆ ನೀರನ್ನೆಲ್ಲ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೀರು ಮಾತ್ರ ತೆಗಿತಾ ಇದ್ದೀನಿ. ನೀರು ಮಾತ್ರ ತೆಗೆದುಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡ್ಕೊಬೇಕು ಬೇಳೆನ. ನೋಡಿ ಇಷ್ಟು ನೀರು ತೆಗೆದಿದ್ದೀನಿ. ನೀರು ಚೆಲ್ಲಕ್ಕೆ ಹೋಗಬಾರ್ದು, ಸೈಡ್ಗೆ ಹಾಗೆ ಇಟ್ಕೊಂಡಿರಬೇಕು. ನೆಕ್ಸ್ಟ್ ಇದಕ್ಕೆ ಹಾಕ್ಕೊಬೇಕು. ಅದಕ್ಕೋಸ್ಕರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಟೊಮೊಟೊ ಬೇಳೆ ಎಲ್ಲ ನೀಟಾಗಿ ನೈಸ್ಗೆ ಆಗಬೇಕು, ಹಂಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟಾದರೆ ಸಾಕು, ಜಾಸ್ತಿ ಬೇಡ. ನಾವು ಆಲ್ರೆಡಿ ನೀರು ತೆಗೆದಿಟ್ಟಿದ್ವಲ್ಲ, ಆ ನೀರನ್ನ ಅದೇ ಬೇಳೆಗೆ ಹಾಕ್ಕೊಳ್ಳೋಣ. ಅದೇ ಬೇಳೆಗೆ ಹಾಕ್ಕೊಂಡು ಒಂದು ಮುಷ್ಟಿಯಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಒಂದು ಮುಷ್ಟಿಯಷ್ಟು ಹುಣ್ಸೆಹಣ್ಣ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಕಿವುಚ್ಕೋಬೇಕು, ಹುಣ್ಸೆಹಣ್ಣು ರಸ ಎಲ್ಲ ಈಚೆ ಬರಬೇಕಲ್ಲ, ಹಂಗಾಗಿ ನೀಟಾಗಿ ಕಿವುಚ್ಕೊಂಡು ಸೋಸ್ಕೊಂಡು ನೀಟಾಗಿ ಅದೇ ಹುಣ್ಸೆಹಣ್ಣು ರಸನ ನಾವು ಬೇಳೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಕೈ ಆಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟು ಒಣಮೆಣ್ಸಿನ್ಕಾಯಿ 1-2, ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಿಡಿಯುತ್ತೆ, ದೂರ ನಿಂತ್ಕೊಂಡು ಒಗ್ಗರಣೆ ಹಾಕಿ. ಇದನ್ನು ಆದಮೇಲೆ ನೆಕ್ಸ್ಟು ಸ್ವಲ್ಪ ಫ್ರೈ ಆದಮೇಲೆ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ
ಒಂದು 1/4 ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಹಿಂಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಆಲ್ರೆಡಿ ಕೊಟ್ಟಿಟ್ಕೊಂಡಿದ್ವಲ್ಲ ಪೌಡ್ರು, ಪೆಪ್ಪರು ಮತ್ತು ಜೀರಿಗೆ ಎರಡನ್ನೂ ಕೊಟ್ಟಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹಸಿ ವಾಸನೆ ಅದರಲ್ಲೂ ಹೋಗುತ್ತೆ, ಹಂಗಾಗಿ ನೀಟಾಗಿ ಎಣ್ಣೆಲಿ ನೀಟಾಗಿ ಫ್ರೈ ಆಗಬೇಕು. ಈಗ ನೋಡಿ ನೀಟಾಗಿ ಫ್ರೈ ಆಗ್ತಾಯಿದೆಯಲ್ಲ, ಈ ಫ್ರೈ ಆದಮೇಲೆ ನಾವು ಆಲ್ರೆಡಿ ಬೇಳೆ ನೀರು ಇಟ್ಕೊಂಡಿದ್ವಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಆ ನೀರನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಬೇಳೆ ಬೇಯಿಸಿದ ನೀರಿತ್ತಲ್ಲ ಅದನ್ನು. ಈಗ ಅದನ್ನು ಹಾಕಿದ್ಮೇಲೆ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೀಟಾಗಿ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನಿಮಗೆ ತುಂಬ ತೆಳು ಬೇಕಂದರೆ ತುಂಬ ತೆಳು ಹಾಕ್ಕೋಬೋದು. ನಾನು ಇಷ್ಟು ಮೀಡಿಯಮ್ ಥರ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಆಗಿರಲಿ ಅಂತ. ಸ್ವಲ್ಪ ಗಟ್ಟಿನೂ ಬೇಡ, ಸ್ವಲ್ಪ ತೆಳುವೂ ಬೇಡ, ಆ ಥರ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸ್ಕೊಳ್ಳೋಣ. ನೋಡಿ 2 ನಿಮಿಷ ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಆಚೆ ಹೋಗಿ ಬರೋಷ್ಟರಲ್ಲಿ ಉಪ್ಪು ಬಂದುಬಿಟ್ಟಿದೆ. ಯಾವಾಗಲೂ ಹಾಗೇ ಎದುರುಗಡೆ ಇದ್ದಾಗ ಉಕ್ಕಲ್ಲ, ನಾವು ಆ ಕಡೆ ಹೋದಾಗ ಉಕ್ಕು ಬಂದುಬಿಡುತ್ತೆ. ಹಾಗಾಗಿ ಈಗ ಉಕ್ಕು ಬಂದಿದೆ, ಹಂಗಾಗಿ ಆಯಿತು. ನೆಕ್ಸ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊತಾ ಇದ್ದೀನಿ. ರುಚಿಗೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಒಂದು 2 ನಿಮಿಷ ತಿರುಗಿಸ್ಕೊತಾ ಇದ್ದೀನಿ. ಇದು ಜಾಸ್ತಿ ಬೇಯಿಸೋದೇನು ಬೇಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಬೇಳೆ ಬೆಂದಿರುತ್ತಲ್ಲ, ಹಾಗಾಗಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ರಸಮ್ ರೆಡಿ ಆಗಿಬಿಡುತ್ತೆ. ಇನ್ನೊಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಕುದಿಸ್ಕೊಂಡ್ರೆ ಕಂಪ್ಲೀಟ್ ರಸಮ್ ರೆಡಿ ಆಗುತ್ತೆ. ಚಳಿಗಂತೂ ಸಖತ್ತಾಗಿರುತ್ತೆ. ಎಲ್ಲರಿಗೂ ಶೀತ, ಈಗ ಮಳೆಗಾಲ ಬರ್ತಾಯಿದೆ ಅಲ್ವಾ, ಹಂಗಾಗಿ ಶೀತಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈಗ ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಯೂಸ್ ಆಯಿತು ಅಂತ ಅಂದ್ಕೊತೀನಿ. ಬೆಳಗ್ಗೆ ಟಿಫನ್ ಹಾಗೂ ಮಧ್ಯಾಹ್ನ ಊಟ ಎರಡಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಚಳಿಗಾಲಕ್ಕಂತೂ ಸಖತ್ತಾಗಿರುತ್ತೆ. ಹುಳಿಯಾಗಿ ಬಿಸಿ ಬಿಸಿಯಾಗಿ ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ವಿಡಿಯೋ ನೋಡಿ ಹಾಗೆ ಹೋಗಬೇಡಿ, ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಸಖತ್ತಾಗಿದೆ. ಒಮ್ಮೆ ಟ್ರೈ ಮಾಡಿ. ನಾನು ಮಾಡಿರೋ ರೆಸಿಪಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.